ಡಿಸೆಂಬರ್, ಜನವರಿ ಎಲ್ಲ ಬಂತು ಅಂದರೆ ಅವರೆಕಾಳಿನ ಸೀಸನ್. ಮಾರ್ಕೆಟಲ್ಲಂತೂ ತುಂಬ ಚೆನ್ನಾಗಿ ಬಂದಿದೆ ಅವರೆಕಾಳು ಇವಾಗ. ಸೊ ಅವರೆಕಾಳು ತೊಗೊಂಡು ಬೇರೆ ಬೇರೆ ಡಿಶಸ್ ಎಲ್ಲರೂ ಮಾಡ್ತಿರ್ತೀವಿ. ನಾನು ಅವರೆಕಾಳು ಉಪ್ಪಿಟ್ಟೆಲ್ಲ ಮಾಡಿದ್ದೆ. ಇವತ್ತು ಅವರೆಕಾಳಿನಲ್ಲಿ ಹಿದ್ಕಿರೋ ಅವರೆಕಾಳು ಸಾಗು ಮಾಡೋಣ ಅಂತ. ಚಪಾತಿ, ದೋಸೆ, ಪೂರಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳೋ ಸಾಗು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಒಂದು ಸಾಗು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಚಿಕ್ಕ ಈರುಳ್ಳಿ, 2 ಟೊಮ್ಯಾಟೊ ಹಾಗೆಯೇ ಒಂದು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊನ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆನ ಒಂದು ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗೆ. ಇದನ್ನು ಕುಕ್ಕರ್ನಲ್ಲೇ ಮಾಡ್ಕೊಳ್ಳೋದು, ಹಾಗಾಗಿ ಈಸಿಯಾಗಿ ಬೇಗ ಮಾಡ್ಕೋಬೋದು. ಒಂದು 20 ನಿಮಿಷದಲ್ಲೆಲ್ಲ ಈ ಒಂದು ಸಾಗು ರೆಡಿ ಆಗುತ್ತೆ. ಕುಕ್ಕರ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಒಂದು ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಇದಕ್ಕೆ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬಾಡಿಸ್ಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆಯೇ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಬಾಡಿಸ್ಕೊಳ್ಳೋದು. ಸೊ ಟೊಮ್ಯಾಟೊ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಹೇಳಿ ನಾನು ಇದಕ್ಕೇ ಒಂಚೂರು ಉಪ್ಪು ಹಾಗೆಯೇ ಅರಿಶಿನ ಕೂಡ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾಗು. ನೀವಿನ್ನು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡಿ. ಟೊಮೆಟೊ ಒಂಚೂರು ಸಾಫ್ಟ್ ಆದಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಹಾಗೆಯೇ ಹಿದ್ಕಿರೋ ಅವರೆಕಾಳನ್ನು ಹಾಕ್ಕೊಂಡ್ರೆ ಆಯಿತು. ಇದು ನಾನೇ ಒಂದು ಅರ್ಧ ಕೆಜಿಯಷ್ಟು ಅವರೆಕಾಳು ತೊಗೊಂಡು ಒಂದು ಸ್ವಲ್ಪ ಅದರಲ್ಲಿ ಉಪ್ಪಿಟ್ಟಿಗೆ ಬಳಸ್ಕೊಂಡಿದ್ದೆ. ಮಿಕ್ಕಿದ್ದನ್ನು ಹಿದ್ಕಿಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಒಂದು 200 ಗ್ರಾಮ್ 250 ಗ್ರಾಮ್ ಇರ್ಬೋದು ಅನಿಸುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ 1 ಗ್ಲಾಸಷ್ಟು ಸುಮಾರಾಗಿ ನೀರು ಹಾಕ್ಕೊಂಡಿದ್ದೀನಿ. ಈ ಒಂದು ಸಾಗು ಸ್ವಲ್ಪ ಆರಿದ್ಮೇಲೆ ಗಟ್ಟಿ ಬರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೋಬೋದು. ಸ್ವಲ್ಪ ನೀರಾಗೆ ಮಾಡಿಕೊಂಡ್ರೆ ಆರಿದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ನಾನು ಸಣ್ಣೂರಿನಲ್ಲಿ 1 ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಕುಕ್ಕರ್ ಕೂಗಿ ಆರಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಕುದಿಸೋದಿದೆ. ಹಾಗಾಗಿ ಅದು ಕೂಗೋ ಅಷ್ಟೊತ್ತಿಗೆ ಕುಕ್ಕರು ಇಲ್ಲಿ ಮಸಾಲೆಗೆ ನಾನು 1 ಈರುಳ್ಳಿ, ಒಂದು 3 ಮೆಣಸಿನ್ಕಾಯಿ, ಒಂದು 5-6 ಬೆಳ್ಳುಳ್ಳಿ, 1 ಇಂಚಷ್ಟು ಚಕ್ಕೆ, 2 ಲವಂಗ, 1/3 ಕಪ್ಪಷ್ಟು ತೆಂಗಿನಕಾಯಿ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ, ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಹಾಕಿ ಇದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ರುಬ್ಕೋತಾ ಇದ್ದೀನಿ. ಈ ಒಂದು ಮಸಾಲೆ ತುಂಬಾ ಟೇಸ್ಟ್ ಕೊಡುತ್ತೆ ಸಾಗುಗೆ. ಉದ್ದಿನಬೇಳೆ ಹಾಕೋದನ್ನು ಮಿಸ್ ಮಾಡಬೇಡಿ, ಹಾಗೆಯೇ ಹುರ್ಗಡ್ಲೆ ಕೂಡ. ಇವಾಗ ಕುಕ್ಕರ್ ಕೂಗಿ ಆರಿದೆ. ಸೊ ನಾನು ತೆಗೆದುಬಿಟ್ಟು ಮತ್ತೆ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕಿ ಮಿಕ್ಸರ್ಗೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಇದಕ್ಕೆ ಹಾಕೋತಾ ಇದ್ದೀನಿ. ಅರೌಂಡ್ 1 ಕಪ್ಪಷ್ಟು ಹಾಕಿದ್ದೀನಿ ನೀರು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರಬೇಕು. ನನಗೊಂಚೂರು ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನು ಮತ್ತೆ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಉಪ್ಪು ಖಾರ ಎಲ್ಲ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಖಾರವಾಗಿ ಮಾಡಿಕೊಂಡ್ರೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು, ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಬೇಕು. ನಿಂಬೆ ರಸ ಹಾಕೋದನ್ನು ಮಿಸ್ ಮಾಡಬೇಡಿ, ಇದನ್ನು ಕೂಡ ಹಾಕಲೇಬೇಕು, ತುಂಬ ಚೆನ್ನಾಗಾಗುತ್ತೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಹಿದ್ಕಿರೋ ಅವರೆಕಾಳಿನ ಸಾಗು ರೆಡಿ. ಟೊಮೆಟೊ ಹಾಕಿದ್ದೀವಲ್ಲ ಅಂತ ನಿಂಬೆ ರಸ ಹಾಕೋದನ್ನು ಮಿಸ್ ಮಾಡಬೇಡಿ. ಒಂದು ಸ್ವಲ್ಪ 1 ಸ್ಪೂನ್ 1-2 ಸ್ಪೂನಷ್ಟಾದರೂ ನಿಂಬೆ ರಸ ಹಾಕಿ ಕೊನೆಯಲ್ಲಿ. ಬಿಸಿಯಾಗಿ ಪೂರಿ, ದೋಸೆ, ಚಪಾತಿ ಯಾವುದ್ರ ಜೊತೆ ನೆಂಚ್ಕೊಂಡು ತಿಂದರೂ ತುಂಬಾ ರುಚಿಯಾಗಿರುತ್ತೆ. ನೀವಿನ್ನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ.